ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೊಲ್ಯೂಷನ್ಸ್ ವಿತ್ ಸಾತ್ವಿಕ್. ಇವತ್ತು ರುದ್ರಾಕ್ಷ್ ಬಗ್ಗೆ ಮಾತಾಡೋಣ. ರುದ್ರಾಕ್ಷ್ ಅಲ್ಲೇನೆ ನೀವು ಹೆಸರಲ್ಲೇ ನಿಮಗೆ ಅರ್ಥ ಆಗುತ್ತೆ. ರುದ್ರ ಅಂದರೆ ಶಿವ, ಅಕ್ಷ್ ಅಂತ ಹೇಳಿದ್ರೆ ಕಣ್ಣು. ಸೊ ಶಿವನ ಕಣ್ಣಿಗೆ ಸಂಬಂಧಪಟ್ಟಿದ್ದು. ಸೊ ಶಿವ ಅಂದ್ರೆ ಕಣ್ಣೀರು ಹಾಕಿದಾಗ ಆ ಕಣ್ಣೀರು ನೆಲದ ಮೇಲೆ ಬಿದ್ದು ಆ ಕಣ್ಣೀರು ಬೀಜ ಆಗಿ ಆ ಬೀಜದಿಂದ ರುದ್ರಾಕ್ಷ್ ಮರ ಹುಟ್ಟಿ ಅದರಲ್ಲಿ ಬೆಳೆಯುವಂಥ ಬೀಜಗಳನ್ನು ರುದ್ರಾಕ್ಷ್ ನಾವು ಯೂಸ್ ಮಾಡ್ತೀವಿ, ರುದ್ರಾಕ್ಷಿಯಾಗಿ ಯೂಸ್ ಮಾಡ್ತೀವಿ. ಒಟ್ಟು ನಮಗೆ 21 ಮುಖ ಇರುವಂಥ ಬೇರೆ ಬೇರೆ ರುದ್ರಾಕ್ಷಿ ಸಿಗುತ್ತೆ. ಅಂದರೆ 1 ಮುಖ, 2 ಮುಖ, 3 ಮುಖ, 14 ಮುಖ, 21, ಹಾಗೆ ಒಟ್ಟು 1ರಿಂದ 21 ಮುಖ ಇರುವಂಥ ಬೇರೆ ಬೇರೆ ರುದ್ರಾಕ್ಷಿ ಸಿಗುತ್ತೆ. ಇದ್ರ ಜೊತೆಗೆ ಇನ್ನು ಬೇರೆ ಬೇರೆ ಆಕಾರಗಳಿಂದ ರುದ್ರಾಕ್ಷಿ ಸಿಗುತ್ತೆ. ಗಣೇಶ ರುದ್ರಾಕ್ಷ ಅಂತ ಕರಿತೀವಿ, ಯಾಕಂದರೆ ಅದು ಗಣೇಶನಿಗೆ ಸೊಂಡಲಿದ್ದ ಹಾಗೆ ಒಂದು ಸೊಂಡಲಿರುತ್ತೆ ಅದರಲ್ಲಿ. ಅದು ಬಿಟ್ಟು ತ್ರಿಜ್ಯೋತಿ ಅಂತ ಕರಿತೀವಿ, ಅಂದರೆ 3 ರುದ್ರಾಕ್ಷ ಒಟ್ಟಿಗೆ ಸೇರಿರುತ್ತೆ. ಅದನ್ನು ಬ್ರಹ್ಮ, ವಿಷ್ಣು, ಮಹೇಶ ಅಂತ ಕರಿತೀವಿ. ಸಾವರ್ನಾಗ್ ಅಂತ ಕರಿತೀವಿ. ಅದರಲ್ಲಿ 1 ಮುಖಿ ರುದ್ರಾಕ್ಷ, ಓಕೆ, ಅದ್ರ ಮೇಲೆ ಒಂಥರ ಹಾವಿನ ಎಡೆ ಇರುವಂಥದ್ದು ಒಂದು ಬರುತ್ತೆ. ಗೌರಿ ಗಣೇಶ್ ಅಂತ ಬರುತ್ತೆ. ಅದರಲ್ಲಿ ಒಂದು ದೊಡ್ಡದಿರುತ್ತೆ ಗೌರಿ, ಇನ್ನೊಂದು ಗಣೇಶ್ ಅಂದರೆ ಸಣ್ಣ, ಒಂದು ದೊಡ್ಡದು ಒಂದು ಸಣ್ಣದು ಸೇರಿ ಇರುತ್ತೆ. ಈ ರೀತಿ ತುಂಬ ಬೇರೆ ಬೇರೆ ಆಕಾರಗಳಿರುವಂಥ ವೆರೈಟಿ ಇರುವಂಥ ರುದ್ರಾಕ್ಷಗಳು ನಮಗೆ ಸಿಗುತ್ತೆ. ಸೊ 4 ಮುಖಿ ರುದ್ರಾಕ್ಷ, ಈಗ ಇದನ್ನು ತೋರಿಸ್ತೀನಿ. ಈ ರೀತಿ ಬರುತ್ತೆ. ಇದು ಪೆಂಡೆಂಟ್ ಮಾಡಿದ್ದೀವಿ, ಓಕೆ. ಸೊ ಈ ರೀತಿ ಪೆಂಡೆಂಟ್ ಮಾಡಿ ಮಕ್ಕಳಿಗೆ ಹಾಕೋದು ತುಂಬ ಸುಲಭ, ಓಕೆ. ಈ 4 ಮುಖಿ ರುದ್ರಾಕ್ಷದಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಮೇನ್ಲಿ 2. ಒಂದು, ಯಾರಿಗೆ ಸ್ಪೀಚ್ ಡಿಲೇ ಇರುತ್ತೆ. ಈಗ ಆಟಿಸಮ್ ಅನ್ನೋ ಒಂದು ಕಾಯಿಲೆ ತುಂಬ ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ, ಓಕೆ. ಅದು ಬೇರೆ, ಅದರಲ್ಲೂ ಕೂಡ ಸ್ಪೀಚ್ ಡಿಲೇ ಆಗೋ ಚಾನ್ಸ್ ಇರುತ್ತೆ. ಬಟ್ ನಾ ಹೇಳ್ತದ್ದು ಇನ್ ಜನರಲ್ ಯಾವ ಮಕ್ಕಳಿಗೆ ಮಾತು ಸ್ವಲ್ಪ ಲೇಟ್ ಆಗಿದೆ ಅಥವಾ ಮಾತಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಈ ಒಂದು ತೊಂದರೆ ಇದ್ದರೆ ನಿಮ್ಗೆ ಗೊತ್ತಿರೋ ಯಾರಾದರೂ ಮಕ್ಕಳಲ್ಲಿ 4 ಮುಖಿ ರುದ್ರಾಕ್ಷಿ ಹಾಕಿ ಈ ರೀತಿ ಪೆಂಡೆಂಟ್ ಮಾಡಿಬಿಟ್ಟು ಕುತ್ತಿಗೆಯಲ್ಲಿ ಹಾಕಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ವಿಶುದ್ಧಿ ಚಕ್ರ ಏನು ನಮ್ಮ ಕುತ್ತಿಗೆಯಲ್ಲಿರುತ್ತೆ, ಇದರಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಅದು ಓಪನ್ ಆಗುತ್ತೆ. ಯಾಕಂದರೆ ಮಾತಾಡಲಿಕ್ಕೆ, ಕಮ್ಯುನಿಕೇಟ್ ಮಾಡೋಕ್ಕೆ, ವಿದ್ಯಾ ಬುದ್ಧಿಗೆ ಈ ಏನು ಒಂದು ವಿಶುದ್ಧಿ ಚಕ್ರ ಇದೆ ನಮ್ಮ ಕುತ್ತಿಗೆಯಲ್ಲಿ, ಗಂಟ್ಲಲ್ಲಿ, ಅದು ತುಂಬ ಇಂಪಾರ್ಟೆಂಟ್. ಸೊ ಇದು ಯಾತಕ್ಕೆ ಈ ರೀತಿ ಮಾಡುತ್ತೆ ಅಂತ ಹೇಳಿದ್ರೆ 4 ಮುಖಿ ರುದ್ರಾಕ್ಷ ಈಸ್ ರೂಲ್ಡ್ ಬೈ ಜುಪಿಟರ್ ಅಥವಾ ಬೃಹಸ್ಪತಿ ಅಥವಾ ಗುರು ಗ್ರಹ ಅಂತ ನಾವೇನು ಕರಿತೀವಿ. ಅದರಿಂದ ಇದು ಪ್ರಭಾವ ಬೀರೋದ್ರಿಂದ, ಸೊ ಬೇಸಿಕಲಿ ಗುರುಗ್ರಹ ಅಥವಾ ಬೃಹಸ್ಪತಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ವಿಶುದ್ಧಿ ಚಕ್ರ ಅಂಡ್ ಇನ್ ಜನರಲ್ ಫಾರ್ ವಿದ್ಯಾ ಬುದ್ಧಿ. ಸೊ ಯಾರಿಗಾದ್ರೂ ವಿದ್ಯಾ ಬುದ್ಧಿ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಯೂಶಲಿ ನಾವೇನು ಮಾಡ್ತೀವಿ, ಯಾರಾದರೂ ಗುರುಗಳ ಹತ್ರ ಹೋಗ್ಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ತೀವಿ. ಸೊ ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಸೊ ಗುರುಗ್ರಹನೇ ಈ ಒಂದು 4 ಮುಖಿ ರುದ್ರಾಕ್ಷ ಆಳೋದ್ರಿಂದ, ಓಕೆ, ಅಥವಾ ಕಂಟ್ರೋಲ್ ಮಾಡೋದ್ರಿಂದ, ಸೊ ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ 4 ಮುಖಿ ರುದ್ರಾಕ್ಷ ಹಾಕ್ಕೊಳ್ಳೋದ್ರಿಂದ 2 ಬೆನಿಫಿಟ್ ನಾ ಹೇಳಿದಾಗ. ಒಂದು, ನಿಮ್ಮ ಮಕ್ಕಳಿಗೆ ಯಾರಿಗಾದ್ರು ಗೊತ್ತಿರೋವಂಥವ್ರಿಗೆ ಸ್ಪೀಚ್ ಡಿಲೇ, ಮಾತಾಡೋದ್ರಲ್ಲಿ ಲೇಟ್ ಆಗಿತ್ತು ಅಂದರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಅವರು ವಿದ್ಯಾ ಬುದ್ಧಿ ಓದೋದ್ರಲ್ಲಿ ಏನಾದರೂ ಸ್ವಲ್ಪ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ವಿದ್ಯಾ ಬುದ್ಧಿಗೆ ಮತ್ತು ಸ್ಪೀಚ್ ಡಿಲೇಗೆ 4 ಮುಖಿ ರುದ್ರಾಕ್ಷನ ಪೆಂಡೆಂಟ್ ಮಾಡಿ ನಿಮ್ಮ ಮಕ್ಕಳಿಗೆ ಹಾಕಿ, ಇದರಿಂದ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನಿಮಗೆ ಇನ್ನೂ ರುದ್ರಾಕ್ಷ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೋಬೇಕು, ಎಷ್ಟು ಮುಖಿ ಇದೆ, ಯಾವ ಮುಖಿಯಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ಈ ಬುಕ್ಕನ್ನು ನೀವು ತರಿಸ್ಕೊಂಡು ಓದ್ಬೋದು. ಅಮೆಝಾನಲ್ಲಿ ಸಿಗುತ್ತೆ. ಇದರಲ್ಲಿ 3 ಕಾನ್ಸೆಪ್ಟ್ ಇದೆ. ಕಂಪ್ಲೀಟ್ ರುದ್ರಾಕ್ಷ ಬಗ್ಗೆ ಡೀಟೇಲ್ಸ್ ಇದೆ. ಇದ್ರ ಜೊತೆಗೆ ರಿಸ್ಟ್ ವಾಚ್ ಅನಾಲಿಸಿಸ್. ನೀವು ಕೇಳಿರ್ಬೋದು, ಎಷ್ಟೊಂದು ಜನ ಇವಾಗ ರಿಸ್ಟ್ ವಾಚ್ ಅಂದರೆ ನಾವು ಯಾವ ರೀತಿ ವಾಚ್ ಹಾಕೋಬೇಕು, ವಾಚ್ ಡಯಲ್ ಸೈಜ್ ದೊಡ್ಡದಿರಬೇಕಾ, ಸಣ್ಣದಿರಬೇಕಾ, ಯಾವ ಕಲರ್ ಇರಬೇಕು, ಒಳಗಡೆ ಯಾವ ನಂಬರ್ಸ್ ಇರಬೇಕು, ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ಎಷ್ಟೊಂದು ಜನ ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಮಾಡ್ತಿದ್ದಾರೆ. ಅದು ಕೂಡ ಈ ಬುಕ್ಕಲ್ಲಿ ಕಂಪ್ಲೀಟ್ ಡೀಟೇಲ್ಸಾಗಿ ನಾನು ಬರೆದಿದ್ದೀನಿ. 3ನೇದು ಬ್ರಹ್ಮ ಮುಹೂರ್ತ. ಬೆಳಿಗ್ಗೆ ಎದ್ದೇಳೋದ್ರಿಂದ ಅರ್ಲಿ ಮಾರ್ನಿಂಗು ಬಿಟ್ವೀನ್ 3:30 to 5:30 ಏನಾಗುತ್ತೆ, ಬ್ರಹ್ಮ ಮುಹೂರ್ತ ಅಂತ ಯಾತಕ್ಕೆ ಕರೀತಾರೆ, ಸೊ ಅದ್ರ ಕೂಡ. ಸೊ ಈ 3 ಕಾನ್ಸೆಪ್ಟ್ ಇರೋವಂಥ ಬುಕ್ಕು ಈಗಿನ್ನೂ ಜಸ್ಟ್ ರಿಲೀಸ್ ಆಗಿದೆ. ಇದರಲ್ಲಿ ರುದ್ರಾಕ್ಷಕ್ಕೆ ಸಂಬಂಧಪಟ್ಟಿದ್ದು ರಿಸ್ಟ್ ವಾಚ್ ಅನಾಲಿಸಿಸು ಪ್ಲಸ್ ಬ್ರಹ್ಮ ಮುಹೂರ್ತ 3 ಬಗ್ಗೆ ಇದೆ. ಸೊ ನಿಮಗೆ ಜಾಸ್ತಿ ತಿಳ್ಕೊಬೇಕು ಅಂದರೆ ಈ ಬುಕ್ಕನ್ನು ತರಿಸ್ಕೊಂಡು ಓದಿ. ಸೊ ಈ ವಿಡಿಯೋ ನಿಮಗೆ ಸಹಾಯ ಆಯಿತು ಅಂತ ಅನ್ಕೋತೀನಿ. ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ದೇವರು ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್.